ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ಡಾಕ್ಟರ್ ವಿಶಾಲ್ ರಾವ್ ರವರು ಸಂಶೋಧಿಸಿದ ಉಪಕರಣಕ್ಕೆ ಓಂ ಎಂದು ನಾಮಕರಣ ಮಾಡಿದ್ದಾರೆ. ಈ ಹೆಸರನ್ನು ಸೂಚಿಸುವುದಕ್ಕೆ ಒಂದು ಕಾರಣ ಇದೆ. ವಿಶ್ವದಲ್ಲಿ ಎಲ್ಲ ಕಡೆ ನಾದದಿಂದ ತುಂಬಿದೆ. ಈ ನಾದವೇ ಸೃಷ್ಟಿಗೆ ಮೂಲ ಕಾರಣ. ಜಗತ್ತಿನಲ್ಲಿ ನಮ್ಮ ಕಣ್ಣುಗಳಿಗೆ ಕಾಣದ ಅನೇಕ ವಸ್ತುಗಳಿವೆ. ಆದರೆ ಇರುವುದಕ್ಕೆ ಸಾಕ್ಷಿಯಾಗಿ ನಾವು ಅದರಿಂದ ಪಡೆದುಕೊಳ್ಳುವ ಅನುಭವದಿಂದ ಸ್ಪರ್ಶ ಮಾಡಿದಾಗ ಅದರ ಅನುಭವನ ನಾವು ತೋರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತೇವೆ. ಮೂಗಿನಿಂದ ನಾವು ವಾಸನೆಯನ್ನು ಕಂಡುಹಿಡಿತೇವೆ, ಆದರೆ ಅದನ್ನು ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಹಾಗೆ ನಾವು ಕಿವಿಯಿಂದ ಶಬ್ದ ಕೂಡ ಆಲಿಸ್ತೇವೆ, ನಾಲಿಗೆಯಿಂದ ರುಚಿನೂ ನೋಡ್ತೀವಿ, ಅದು ಹೇಗಿದೆ ಅಂತ ತಿಳಿಸ್ತೇವೆ. ಈ ಶಕ್ತಿ ನಮಗೆ ಪರಮಾತ್ಮನಿಂದ ಪಡೆದಿರುವಂಥದ್ದು. ಶ್ರವಣದ ಮೂಲಕ ಅರಿತುಕೊಳ್ಳುವ ಜ್ಞಾನಕ್ಕೆ ನಾದ ಅಂತ ಹೆಸರು. ಈ ನಾದವೇ ಸೃಷ್ಟಿಗೆ ಕಾರಣ ಆಯಿತು. ಮನಸ್ಸಿಗೆ ತಿಳಿದಿರುವ ಈ ನಾದದ ಆವಿಷ್ಕಾರವೇ ಓಂ ಶಬ್ದದ ಬೀಜ ಮಂತ್ರ. ಅಪರೂಪದ ಶಕ್ತಿ ಪ್ರಣವ ಸ್ವರೂಪ. ಸೃಷ್ಟಿ ಮಾಡಲು ನಾದ ಅವಶ್ಯಕವಾಯಿತು. ಈ ನಾದ ತತ್ವದ ಮೂಲಕ ವೇದ ಹುಟ್ಕೊಂತು. ಆ ಓ ಮ ಅಂದರೆ ಅಗ್ನಿ, ವಾಯು ಮತ್ತು ಜಲತತ್ವ. ಕೊಳಲು ನುಡಿಸುವವನು ತನ್ನ ಬಾಯಿಂದ ಗಾಳಿಯ ಮೇಲೆ ಒತ್ತಡ ಹಾಕಿದಾಗ ನಾದ ಹೊರಹೊಮ್ಮುತ್ತದೆ. ಈ ನಾದ ಹೊರಹೊಮ್ಮುವುದಕ್ಕೆ ಜಗತ್ತಿನ ತುಂಬಿರುವ ಕಣ್ಣಿಗೆ ಕಾಣದ ಶಕ್ತಿಯೇ ಕಾರಣ. ಈ ಶಕ್ತಿ ನಮ್ಮ ಕಲ್ಪನೆಯಿಂದ ಮನಸ್ಸಿನ ಮೇಲೆ ಮೂಡಿಸಿದ ಆಕಾರವೇ ಪರಮಾತ್ಮನ ಸ್ವರೂಪ. ಆ ಎಂದು ಉಚ್ಚರಿಸುವಾಗ ನಮ್ಮ ಶರೀರ, ಗಂಟಲು, ಬಾಯಿ ಎಲ್ಲವೂ ಸಹಕರಿಸಬೇಕಾಗುತ್ತದೆ. ಊ ಎಂದು ಉಚ್ಚರಿಸುವಾಗ ನಮ್ಮ ತುಟಿಗಳನ್ನು ಮುಂದು ಮಾಡಿ ಗಾಳಿಯನ್ನು ಹೊರಗೆ ತಬ್ಬುತ್ತೇವೆ. ಮಾ ಎಂಬ ಅಕ್ಷರವನ್ನು ಉಚ್ಚರಿಸಿದಾಗ ನಮ್ಮ ನಾಸಿಕದ ಸಹಾಯ ಅಗತ್ಯ. ಒಟ್ಟಿನಲ್ಲಿ ಹೇಳಬೇಕೆಂದರೆ ನಮ್ಮ ಶರೀರದಲ್ಲಿ ಇರುವ ಚೇತನ ನಮ್ಮ ಈ ಕ್ರಿಯೆಗೆ ಕಾರಣವಾಗಿರುತ್ತದೆ. ಈ ಮಾತು ಅಕ್ಷರದಿಂದ ಜನಿಸಿರುವುದು ಓಂಕಾರನಾದ. ಪುರಾಣ ಪುರುಷನು ಓಂ ಆಕಾರದ ಬೀಜ ಅಕ್ಷರವನ್ನು ನಮಗೆ ನೀಡಿದ್ದಾರೆ. ಆ ಅಕ್ಷರ ಅಗ್ನಿತತ್ವ. ನಮ್ಮ ಶರೀರ ಉಷ್ಣ ಮತ್ತು ಶೀತದ ಮಿಶ್ರಣ. ನಾವು ಸೇವಿಸುವ ಅನ್ನ ಭಿನ್ನವಾಗಬೇಕಾದರೆ ಅಗ್ನಿದೇವನ ಸಹಾಯದಿಂದ. ಮನಸ್ಸಿನ ನಾದ ಸಕಲ ಚರಾಚರ ವಸ್ತುವಿನಲ್ಲೂ ಈ ಚೈತನ್ಯ ಲೇಪ ಪಸರಿಸಿದ್ದಾನೆ. ಈ ಶಕ್ತಿ ಆದಿ ಬೀಜ ಮಂತ್ರವಾಗಿ ನಾವು ಕಂಡುಕೊಂಡಿದ್ದೇವೆ. ನಮ್ಮ ನೇತ್ರದ ಸಹಾಯದಿಂದ ನಾವು ಹೊರನೋಟ ಎಲ್ಲ ವಸ್ತುವನ್ನು ನೋಡಬಲ್ಲೆವು. ಉ ಎನ್ನುವುದು ವಾಯುತತ್ವ. ನಾವು ಉಸಿರಾಡುವುದು ನಮ್ಮ ಶರೀರದ ಮೂಲಕ. ನಮ್ಮ ಶರೀರದಿಂದ ಗಾಳಿಗೆ ಒತ್ತಡ ಹಾಕಿದಾಗ ನಮ್ಮ ನಾಸಿಕವನ್ನು ಉಪಕರಣವಾಗಿಟ್ಟುಕೊಂಡು ಅದರ ಸಹಾಯದಿಂದ ನಾವು ಉಸಿರಾಡ್ತೇವೆ. ಮಾ ಅಕ್ಷರ ಅನುನಾಸಿಕದಿಂದ ಜನಿಸಿದ ಆ ಓ ಮಂತ್ರವಾಗಿ ಓಂ ಎಂಬ ಆದಿಬೀಜ ಮಂತ್ರವಾಗಿ ರೂಪುಗೊಂಡಿದೆ. ಇದರಲ್ಲಿ ಎಲ್ಲ ದೇವತೆಗಳ ಸ್ವರೂಪವೂ ಕೂಡ ಅಡಗಿದೆ. ಸೃಷ್ಟಿ ಕಾರ್ಯಕ್ಕೆ ಕಾರ್ಯಕರ್ತನಾದ ಬ್ರಹ್ಮ ಈ ನಾದದ ಮೂಲಕವೇ ಸಾಹಿತ್ಯ, ಸಂಗೀತ, ನೃತ್ಯ ಎಲ್ಲವನ್ನು ಕಂಡುಕೊಳ್ಳಲು ಸಾಧ್ಯವಾಗಿತ್ತು. ಪ್ರಣವ ಸ್ವರೂಪಿಯಾಗಿದ್ದ ಈ ನಾದ ಅಗೋಚರ ಸ್ಥಿತಿಯಲ್ಲಿದ್ದರೂ ವಿಶ್ವದ ಮೂಲೆಗಳಿಗೆ 1-2 ಸೆಕೆಂಡಿನಲ್ಲಿ ಶಬ್ದವನ್ನು ತರಂಗದಲ್ಲಿ ಚಲಿಸಬಲ್ಲದು. ಉದಾಹರಣೆಗೆ ಹೇಳಬೇಕಂದ್ರೆ ರೇಡಿಯೋ, ದೂರದರ್ಶನ, ದೂರವಾಣಿ, ವಾದ್ಯಗಳು ಇವೇ ಮೊದಲಾದವುಗಳು. ಆದರೆ ಇದೆಲ್ಲ ಬರೀ ಸಾಧನ ಅಷ್ಟೇ. ಈ ಸಾಧನವನ್ನು ಉಪಯೋಗ ಪಡೆಯಬೇಕಾದರೆ ನಮ್ಮಲ್ಲಿರುವ ಚೈತನ್ಯ ಸಹಕರಿಸಿದಾಗ ಮಾತ್ರ. ಅದು ಸಹಕರಿಸದಿದ್ದರೆ ಆರೋಗ್ಯ ಸ್ಥಿತಿಯಲ್ಲಿರುವ ಪಂಚೇಂದ್ರಿಯಗಳು ಇದ್ದು ಪ್ರಯೋಜನಕ್ಕೆ ಬರೋದಿಲ್ಲ. ಗಂಟಲು ಕ್ಯಾನ್ಸರ್ನಿಂದ ಧ್ವನಿಪೆಟ್ಟಿಗೆಯನ್ನು ಕಳೆದುಕೊಂಡವರಿಗೆ ಮಾತನಾಡಲು ಸಾಧ್ಯ ಆಗೋದಿಲ್ಲ. ಇದನ್ನು ಮನಗಂಡ ಡಾಕ್ಟರ್ ವಿಶಾಲ್ ರಾವ್ ಈ ಆವಿಷ್ಕಾರಕ್ಕೆ ನಾಂದಿ ಹಾಡಿದರು. ನಕಲಿ ಪೆಟ್ಟಿಗೆಯನ್ನು ಸ್ನೇಹಿತರ ಮೂಲಕ ಸಂಶೋಧಿಸಿದ್ದಾರೆ. ಇದು ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೂ ಖರೀದಿಸಬಹುದಾಗಿದೆ. ನಾವು ಮಾತನಾಡಿದಾಗ ಶಬ್ದಗಳ ಮೂಲಕ ಮೆದುಳಿಗೆ ಸಂದೇಶವನ್ನು ತಲುಪಿಸುತ್ತೇವೆ. ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯಾಗಿ ಉತ್ತರಿಸಲು ಸಾಧ್ಯವಾಗುತ್ತದೆ. ಈ ನಕಲಿ ಧ್ವನಿಪೆಟ್ಟಿಗೆಗೆ ರಂಧ್ರಗಳಿವೆ. ಬಹಳ ಚಿಕ್ಕ ಉಪಕರಣ. ಇದನ್ನು ಗಂಟಲಿನ ಬಳಿ ಒತ್ತಿ ಹಿಡಿದಾಗ ಅದು ಗಾಳಿಗೆ ಒತ್ತಡವನ್ನು ನೀಡುತ್ತದೆ. ಈ ಒತ್ತಡ ತರಂಗಗಳನ್ನು ಎಬ್ಬಿಸುತ್ತದೆ. ಆಹಾರ ಸೇರಿಸುವ ಕೊಳವೆಯ ಮೇಲೆ ಪಸರಿಸುತ್ತದೆ. ಆಗ ಆ ವ್ಯಕ್ತಿಗೆ ಮಾತನಾಡಲು ಸಾಧ್ಯವಾಗುತ್ತದೆ. ಬಾಬಾ ಡಾಕ್ಟರ್ ವಿಶಾಲ್ ರಾವ್ ರವರನ್ನು ಸಾಧನವಾಗಿಟ್ಟುಕೊಂಡು ಸಂಶೋಧಿಸಿದ್ದಾರೆ. ಇದು 50 ರೂಗೆ ಮಾರಾಟ ಮಾಡಲು ಹೇಳಿದವರು ಬಾಬಾ. ಅದರ ಖರ್ಚು 47 ರೂಪಾಯಿ. ಅದಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಬಾರದೆಂದು ಬಾಬಾ ಎಚ್ಚರಿಸಿದ್ದಾರೆ. ಹಾಗೆ ಎಲ್ಲೂ ಡಾಕ್ಟರ್ ವಿಶಾಲ್ ರಾವ್ ಅವರು ತಮ್ಮ ಹೆಸರು ಬಳಸಬಾರದು ಎಂದು ಬಾಬಾ ಎಚ್ಚರಿಸಿದ್ದಾರೆ.
ಏಕೆಂದರೆ ವಿಶಾಲ್ ರಾವ್ಗೆ ನಾನು ಎಂಬುವ ಪದದಿಂದ ಅಹಂ ತಲೆ ಎತ್ತಬಹುದೆಂದು. ಇಂದು ಆ ಧ್ವನಿಪೆಟ್ಟಿಗೆ ಉಪಯೋಗ ಸಾವಿರಾರು ಜನಕ್ಕೆ ಸಹಾಯವಾಗುತ್ತದೆ. ಇದಕ್ಕೆ ಕಾರಣರಾದ ಬಾಬಾಗೆ ಕೋಟಿ ಪ್ರಣಾಮವನ್ನು ಸಲ್ಲಿಸೋಣ. ಓಂ ಸಾಯಿ ಪ್ರಣಾಮ್.